ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಬಗ್ಗೆ ಮಾತನಾಡ್ತಾ ಇದ್ರಿ. ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜ್ ಅಂದ್ರೆ ಇವತ್ತಿಗೂ ಕೂಡ ಅದಕ್ಕೆ ಬಹಳ ದೊಡ್ಡ ಹೆಸರಿದೆ, ಇತಿಹಾಸ ಇದೆ. ಸ್ಕೂಲ್ ದಿನಗಳ ಬಗ್ಗೆ ಸ್ವಲ್ಪ ಮೆಲ್ಕ್ ಹಾಕೋದಾದ್ರೆ ಸರ್? ಭಾಳ ಸಂತೋಷ ಆಗ್ತಾ ಇತ್ತು ಸ್ಕೂಲ್ಗೆ ಹೋಗೋಕ್ಕೆ. ಮಕ್ಕಳ ಜೊತೆ, ನಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆ ಸೌಹಾರ್ದ ಇತ್ತು. ಯಾರ ಜೊತೆನೂ ಕೂಡ ವೆರಿ ಸ್ಟೂಡಿಯಸ್ ಸರ್ ನೀವು? ಐ ವುಡ್ಂಟ್ ಸೇ ದಟ್ ಐ ವಾಸ್ ದಟ್ ಸ್ಟೂಡಿಯಸ್, ಬಟ್ ಐ ವಾಸ್ ಗುಡ್ ಇನಫ್ ಟು ಪಾಸ್ the examination, may not be in first class, the thing, you know. ಹೇಳಿದ್ರೆ ಶಾಲೆಯಲ್ಲಿ ಜಗಳ ಆಗೋದು ಸಾಧಾರಣ. ಆದರೆ ನನ್ನ ಇದ್ರ ಜೀವನದಲ್ಲಿ ನಾನು ಯಾರ ಜೊತೆನೂ ಜಗಳ ಆಡಿದ್ದಿಲ್ಲ. ಸರ್, ನೀವು ಶಾಲಾ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ನೀವು ಓದಿದಂಥ ಶಾಲೆಯಲ್ಲಿ ಈಗ ಫಾದರ್ ಯಾರಿದ್ದಾರೆ ಅವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಮತ್ತು ನೀವು ಅಡ್ಮಿಷನ್ ಆದಂಥ ಅಡ್ಮಿಷನ್ ರೆಕಾರ್ಡ್ಸ್ ಕೂಡ ನಮಗೆ ಸಿಕ್ಕಿದೆ ಸರ್. ಅದನ್ನು ನೋಡ್ಕೊಂಡು ಬರೋಣ ಸರ್. ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ಇಲ್ಲಿ ಕಲಿತಂತಹ ಅನೇಕ ವಿದ್ಯಾರ್ಥಿಗಳು ಉತ್ತಮವಾದಂತಹ ಸಾಧನೆ ಮಾಡಿ ದೇಶದ ಹಾಗೂ ಪ್ರಪಂಚದಾದ್ಯಂತ ವಿವಿಧ ಕಡೆಯಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅಂತಹ ಅನೇಕ ವಿದ್ಯಾರ್ಥಿಗಳಲ್ಲಿ ನಮಗೆ ಎದ್ದು ಕಾಣುವಂಥವರು ಸಂತೋಷ್ ಹೆಗ್ಡೆ ಅಂತಹ ಮಹನೀಯರು. ತನ್ನ ಅಧಿಕಾರದಿಂದ ಸೇವೆ ನೀಡುವುದೇ ಮಾತ್ರವಲ್ಲದೆ ಜನರಿಗೆ ಮೌಲ್ಯಗಳನ್ನು ಬೋಧಿಸುವಂತಹ ಹಾಗೂ ಸಮಾಜಕ್ಕೆ ಒಳಿತನ್ನು ಮಾಡಬೇಕೆನ್ನುವ ಮನೋಧೈರ್ಯವನ್ನು ಹೊಂದಿದಂಥ ಕೆಲವೇ ವ್ಯಕ್ತಿಗಳಲ್ಲಿ ಸಂತೋಷ್ ಹೆಗ್ಡೆ ಅವರು ಒಬ್ಬರಾಗಿದ್ದಾರೆ. ಇಂಥ ಒಬ್ಬ ವಿದ್ಯಾರ್ಥಿಯು ನಮ್ಮ ಶಾಲೆಯಲ್ಲಿ ಕಲಿತಂಥವರು ಎಂದು ಹೇಳೋದಕ್ಕೆ ನಮಗೆ ನಿಜವಾಗಿಯೂ ಹೆಮ್ಮೆ ಆಗುತ್ತದೆ. ಅವರಿಂದ ಪ್ರೇರಣೆಯನ್ನು ಪಡೆದು ಇನ್ನೂ ಅನೇಕರು ಇದೇ ರೀತಿಯಲ್ಲಿ ಮಾನವೀಯ ಮೌಲ್ಯಗಳ ಇರುವಂತಹ ಒಂದು ಸೇವೆಯನ್ನು ನೀಡಲಿಕ್ಕೆ ಪ್ರೇರಣೆ ಪಡೆಯಲಿ ಎಂಬುದಾಗಿ ನಮ್ಮ ಅಭಿಲಾಷೆ, ಆಕಾಂಕ್ಷೆ. ಸಂತೋಷ್ ಹೆಗ್ಡೆ ಅವರೇ, ತಮಗೆ ಅನಂತ ಧನ್ಯವಾದಗಳು. ಸರ್, ಶಾಲಾ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿ ಕೆಲಸವನ್ನ ಮಾಡಿದವರು, ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿದವರು. ತಂದೆ ಪ್ರಭಾವ ಜಾಸ್ತಿ ಇತ್ತಾ ಅಥವಾ ತಾಯಿಯವರ ಪ್ರಭಾವ ಜಾಸ್ತಿ ಇತ್ತಾ? ತಾಯಿಯ ಪ್ರಭಾವ ಜಾಸ್ತಿ ಇತ್ತು. ಯಾಕಂದರೆ ಅವ್ರ ಜೊತೆ ನಾವು ಜಾಸ್ತಿ ಒಡನಾಟ ಅವ್ರ ಜೊತೆ ಜಾಸ್ತಿ ಇತ್ತು. ತಂದೆ ಭಾಳ ಬ್ಯುಸಿಯಾಗಿದ್ದರು ಆಫೀಸಲ್ಲಿ. ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ತಾಯಿದ್ರು. ಅವ್ರ ಊಟ ಕೂಡ 11 ಗಂಟೆಗಿಂತ ಮೊದಲೇ ಆಗ್ತಾಯಿತ್ತು. ಯಾಕಂದರೆ 11 ಗಂಟೆಗೆ ಕೋರ್ಟ್ ಶುರು ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಾವು ಶಾಲೆಗೆ ಹೋಗ್ತಾ ಇದ್ದೀವಿ. ಮತ್ತು ಶಾಲೆಯಿಂದ ನಾವು ಕ್ಲಾಸ್ ಮುಗಿದ ನಂತರ ಆಟ ಆಡ್ತಾ ಇದ್ವಿ. ಮನೆಗೆ ಬರುವಾಗ 6-6:30 ಗಂಟೆ ಆಗ್ತಾಯಿತ್ತು. ಆವಾಗ ನನ್ನ ತಂದೆಯವರು ಕೋರ್ಟಿಂದ ಬಂದು ಮತ್ತೆ ವಾಪಸ್ ಆಫೀಸಿಗೆ ಹೋಗ್ತಾಯಿದ್ರು. ಅದರಿಂದಾಗಿ ಸಂಪರ್ಕ ಭಾಳ ಕಮ್ಮಿ ಇತ್ತು. ತಾಯಿ ಜೊತೆ ಇತ್ತು. ತಾಯಿಗೆ ಜಾಸ್ತಿ ವಿದ್ಯೆ ಇಲ್ಲದೆ ಇದ್ದರೂ ಭಾಳ ತಿಳುವಳಿಕೆ ಭಾಳ ಅಷ್ಟು ಇತ್ತು. ಮುಂದಿನ ಬೆಳವಣಿಗೆಗೆ ಅವರ ಮೂಲ ಕಾರಣ. ಆದರೆ ತದನಂತರ ತಂದೆಯವರು ದೊಡ್ಡ ಹುದ್ದೆಗೆ ಹೋದರು. ಹೈಕೋರ್ಟ್ ಜಡ್ಜ್ ಆದರು ಇಲ್ಲಿ. ಆಮೇಲೆ ಡೆಲ್ಲಿ ಹೈಕೋರ್ಟ್ನ ಮೊದಲನೇ ಚೀಫ್ ಜಸ್ಟಿಸ್ ಆದರು. ತದನಂತರ ಸುಪ್ರೀಂ ಕೋರ್ಟ್ಗೆ ಹೋದರು. ಇದೆಲ್ಲ ಗೌರವದ ಹೆಮ್ಮೆಯ ವಿಚಾರ ನಮಗೆ ಕೂಡ, ಅವ್ರ ಮಕ್ಕಳಂತ ಹೇಳಕ್ಕೆ. ಸರ್, ಹಾಕಿ ಮೇಲೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಸರ್ ನಿಮಗೆ? ಕ್ರಿಕೆಟಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಆದರೆ ನಾನು ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ಬಂದಾಗ ಕ್ರಿಕೆಟ್ ಟೀಮಲ್ಲಿ ನನಗೆ ಸೆಲೆಕ್ಷನ್ ಆಗಿಲ್ಲ. ಹಾಕಿಗೆ ಸೆಲೆಕ್ಷನ್ ಆಯಿತು. ಆಮೇಲೆ ನಾನು ಕ್ರಿಕೆಟ್ ಬಿಟ್ಬಿಟ್ಟು ಹಾಕಿಯನ್ನೇ ಮುಂದುವರಿಸಿದೆ. ಅದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದೆ ಮತ್ತು ಮೈಸೂರು ಸ್ಟೇಟಿಗೆ ಕೂಡ 1-2 ಸಲ ಆಡಿದ್ದೇನೆ. ನಾನು ಆಲ್ ಇಂಡಿಯಾಗೆ ಆಡಬೇಕಂತ ಇಷ್ಟ ಇತ್ತು ನನಗೆ, ಆದರೆ ಅದು ಆಗಲಿಲ್ಲ. ಅದಕ್ಕೆ ಮತ್ತೆ ನಮ್ಮ ಪ್ರೊಫೆಷನಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ. ಪ್ರೊಫೆಷನಲ್ಲಿ ಕೂಡ ಅದೃಷ್ಟದಿಂದ ದೊಡ್ಡ ಹುದ್ದೆಗೆ ಹೋಗಿದ್ದೆ. ನೀವು ಹಾಕಿಯಲ್ಲಿ ಬಹಳಷ್ಟು ನಿಮ್ಗೆ ಆಸಕ್ತಿ ಇದ್ರಿಂದ ನಮ್ಮ ಟೀಮು ಒಂದು ಹಾಕಿ ಸ್ಟಿಕ್ ಮತ್ತೆ ಬಾಲ್ ನಿಮ್ಗೋಸ್ಕರ ರೆಡಿ ಮಾಡಿದ್ದಾರೆ ಸರ್. ವಿಲ್ ಗೆಟ್ ಯು ದ್ಯಾಟ್. ಸೊ ನೀವು ಹಾಕಿ ಸ್ಟಿಕ್ ಹಿಡಿದು ಎಷ್ಟು ವರ್ಷ ಆಯ್ತು ಸರ್? 1966 ವಕೀಲನಾಗಿದ್ದಾಗ ನಾನು ಶ್ರೀಲಂಕಾಕ್ಕೆ ಹೋಗಿದ್ದೆ. ಕರ್ನಾಟಕ ಪ್ರಾಂತ್ಯವನ್ನು ರೆಪ್ರೆಸೆಂಟ್ ಮಾಡಿದ್ದೆ. ಅಲ್ಲಿ ಆಡ್ತಾ ನನ್ನ ಮುಖದ ಮೇಲೆ ಬಾಲ್ ಬಂತು. ಆವಾಗ ಈ ಫೇಸ್ ಗಾರ್ಡ್ ಎಲ್ಲ ಇರಲಿಲ್ಲ. ಅದರಿಂದ ಸ್ವಲ್ಪ ಏಟಾಗಿತ್ತು. ನಾನು ಮತ್ತೆ ಬೆಂಗಳೂರಿಗೆ ಬಂದಾಗ ನನ್ನ ಸೀನಿಯರ್ ಹೇಳಿದರು, ಇದು ನಿಲ್ಲಿಸ್ಬಿಡು ಆಟ, ಯಾಕೆಂದರೆ ಇಂಥ ಏಟ್ ತಿಂದು ಎಲ್ಲ ಕೋರ್ಟಿಗೆ ಬರೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಬಿಟ್ಬಿಟ್ಟು ಆಟ ಬಿಟ್ಬಿಟ್ಟು ಇದರಲ್ಲಿ ಪ್ರೊಫೆಷನಲ್ಲಿ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದ್ರು. ಆವಾಗ ನಾನು ಬಿಟ್ಬಿಟ್ಟೆ. ಟಚ್ ಇದೆಯಾ ಇಲ್ವಾ ಅಂತ ನಿಮಗೆ ನೋಡಬಹುದಾ? ನಾನು ಗೋಲ್ ಕೀಪರ್ ಆಗಿದ್ದೆ. ಗೋಲ್ ಕೀಪರ್ ಆಗುವಾಗ ಓಯಾ
ಇದರಲ್ಲಿ ಎರಡಿದೆ. ಒಂದು ಸ್ಕೂಪ್ ಅಂತೇವೆ, ಇದು ಹಿಂಗೆ ಮಾಡಿ ಹಿಂದೆ ತಗೊಳ್ಳದೆ ಓಕೆ ಮುಂದಕ್ಕೆ ತಳ್ಳಿದ್ರೆ ಅದಕ್ಕೆ ಸ್ಕೂಪ್ ಅಂತಾರೆ. ದಿಸ್ ಇಸ್ ಎ ಸ್ಕೂಪ್. ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಹಿಟ್. ವೆರಿ ನೈಸ್ ವೆರಿ ನೈಸ್. ಸೊ ಹೇಗನ್ಸ್ತು ಸರ್ ಆಫ್ಟರ್ ಲಾಂಗ್ ಟೈಮ್ ಹೋಲ್ಡಿಂಗ್ ಇನ್ ಹಾಕಿ ಸ್ಟಿಕ್? ಗುಡ್ ಮೆಮರೀಸ್. ನಮ್ಗೆ ಅವತ್ತು ನೋಡಕ್ ಅವಕಾಶ ಸಿಕ್ಕಿರಲಿಲ್ಲ, ಬಟ್ ಇವತ್ತು ನೋಡಕ್ ಅವಕಾಶ ಸಿಕ್ಕಿದ್ದು ಬಹಳ ಖುಷಿ ಆಯ್ತು ಸರ್.